ನಿರ್ಲಕ್ಷ್ಯ ಅಂತ ಇಲ್ಲ. ಏನಾಗಿದೆ, ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನ್ ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದ್ ಕಟ್ಟಿರೋದೇ ಇಲ್ಲಿಗಲ್, ತಮ್ಗೆಲ್ಲ ಗೊತ್ತೈದಂಗೆ. 3 4 ಫ್ಲೋರ್ ಕಟ್ಕೊಂಡು ಅದೇನ್ ಮಾಡಿದ್ರೆ ಮೋಟರ್ ಹಾಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟರ್ ಹಾಕೊಂಡು ಇಲ್ಲಿಗಲ್ ಕರೆಂಟ್ ತಗೊಂಡು ಮೋಟರ್ಗಳು ಹಾಕೊಂಡಿದ್ದಾರೆ. ಕೆಲ 15 ದಿನ ಹಿಂದೆನೆ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರ್ನವ್ರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದೀನಿ ನಾನು. ಇವ್ರೇನ್ ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತಗೊಳಗೆ ಮೋಟರ್ಗಳು ಹಾಕೊಂಡು ಇಲ್ಲಿಗಲ್ ಕರೆಂಟ್ ತಗೊಂತಾರೆ. ಈ ಅನಾಹುತ ಆಗ್ಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕಿನೇ 15 ದಿನ ಹಿಂದೆನೆ ನಾನು ಬಂದು ಎಲ್ಲಾರ್ಗು ನೀರು ಸಿಗ್ಬೇಕಂತಾನೆ ಕಾವೇರಿ ಪೈಪ್ ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೆ ಗುದ್ಲಿ ಪೂಜೆ ನಾನು ಮಾಡೋಗಿರೋದು. ಮೋಟರ್ ಹಾಕೊಂತ ಇರೋದು ಯಾರು ಹೇಳ್ರಿ, ಒಬ್ರು ಕೇಳ್ರ ಪ್ರಶ್ನೆ. ನೀವ್ ಈಗ ಒಂದೇ ನಿಮಿಷ, ಈಗ ನಿಮ್ ಮಾತಿಗೆ ಪ್ರಶ್ನೆಗಳು, ಅವ್ರ ಮಾತಿಗೆ ಪ್ರಶ್ನೆಗಳ ಆಯ್ತು. ನೀವ್ ಹೇಳಿ ನಿಮ್ ಈಗ 1 ನಿಮಿಷ. ಈಗ ಹೇಳ್ರಿ, ಈಗ ನೀರ್ ಇಲ್ಲಿಗ್ ಬಿಡ್ತೀವಿ, ಆಲ್ಟರ್ನೇಟ್ ಡೇ 1 ದಿನ ನೀರ್ ಬಿಡ್ತೀವಿ. ಇವ್ರೇನ್ ಮಾಡಿದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ. ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟರ್ಗಳು ಹಾಕೊಂಡ್ರೆ ಏನಾಗ್ತದೆ, ನೀರ್ ಪ್ರೆಷರ್ ಕಡಿಮೆ ಆಗ್ತಾನೆ. ಆ ಕಾರಣಕ್ಕೆ ಆಗ್ಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದಾರೆ ಕೇಳಿ, ಎಲ್ಲಾ ಊರವ್ರನ್ನ ಎಲ್ಲ ತಗೊಂಡು ನಾನು ಎಲ್ಲ 1-2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲಾ 4 ಫ್ಲೋರ್ಗಳು ಕಾವೇರಿ ನೀರು ಬಂದಾಗ ನಾನು ಮಾಡ್ಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಮೋಟರ್ಗಳು ಆಗ್ಬೇಡಿ ಅಂತಾನು ಹೇಳಿದೀನಿ ನಾನು. ಈಗ 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರ, ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನೀರ್ ಹಿಡಿತಾ ಇರೋದು. ಅದು 1 ಫ್ಲೋರ್ ಇಲ್ಲಿ 4 ಕೆಳಗಡೆ ನೀರ್ ಹಿಡಿದ್ರೆ ಏನ್ ಸಮಸ್ಯೆ ಆಗಲ್ಲ ಗುರುಗಳೇ, ಹೇಳಿ. ಇಲ್ಲ, ಅವಳು ಇದಾಗ ಹೋಗಿ ಮೋಟರ್ ಕನೆಕ್ಷನ್ ಕೊಡಕ್ ಹೋಗ್ಬಿಟ್ಟು ಅಲ್ಲಿ ನೋಡಿ ವೈರ್ಗೆ ಕನೆಕ್ಷನ್, ಅಲ್ಲಿ ನೋಡಿ ಎಲ್ಲಿದೆ ನೋಡಿ ವೈರ್ ಕನೆಕ್ಷನ್ ಕೊಡಕ್ ಹೋಗಿ ಅವರು ಮೋಟರ್ ಹಾಕಕ್ ಹೋಗಿದಲ್ರಿ, ಕರೆಂಟ್ ತಗೊಳಕ್ ಹೋಗಿರೋದು. ಅರೆ ಎಲ್ಲಿ ತಗೊಂತಾರೆ ಎಲ್ಲ ಇಲ್ಲಿಗಲ್ ಆಗಿ. ಅರೆ ಅಮ್ಮ ಇಲ್ಲೇನಾಗಿದ್ದಾರೆ, ಇಲ್ಲಿಗಲ್ ಒಬ್ರು ಇದ್ರೆ ಮಾತಾಡ್ಬೋದು ನಾನು. ಅಮ್ಮ ಇಲ್ಲಿ ಕೇಳಮ್ಮ, ಇಲ್ಲಿ ಈಗ ಬಂದಿದ್ದೀರಾ ನೀವು, ಈಗ ನೋಡಿ ಸಿಂಗಲ್ ಮನೆ ಇರ್ತದೆ, 1 ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ. ಈಗ ನೋಡಿ, ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ. ಈಗ ಪರಿಹಾರ ನನ್ನ ಕಡೆ, ಪರಿಹಾರ ಇಂದ ಹೆಚ್ಚಾಗಿ ಈಗ ಅವಳನ್ನ ಕರ್ಕೊಂಡ್ ಬರಕ್ ಆಗಲ್ಲ. ಆ ಘಟನೆ ಆಗ್ಬಾರ್ದಾಗಿತ್ತು. ಆ ಘಟನೆ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರು ಆಗ್ತಾರಪ್ಪ. ಈಗ ಇಲ್ಲಿಗಲ್ ಆಗಿ ಕರೆಂಟ್ ಯಾವ್ದು ಈಗ ತಗೊಂಡು ಅದಕ್ಕೆ ತಾನೇ ನಾನು ಬಂದಿ 15 ದಿನ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು. 15 ದಿನ ಹಿಂದೆ 15 ದಿನ ಹಿಂದೆ ಬಂದು ಯಾರು ಬಿಡಲ್ಲ ಇಲ್ಲಿ. ಇದಕ್ಕೆ ಹೇಳ್ರಿ, ಇಲ್ಲಿ ಯಾರನ್ನ ಬಂದ್ ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆನೆ ಬಿಡಲ್ಲ. ಬಂದಿಲ್ಲ ಅಂದ್ರೆ ಓಟ್ ಏನಿಗೆ ಕೊಡ್ತಾರೆ? ಮೊನ್ನೆ ಏನಿಗೋ 2000 ಓಟ್ ಕೊಟ್ರು ಏನಿಗೆರಮ್ಮ. ಈಗ ಮೊನ್ನೆ 23 ಚುನಾವಣೆಯಲ್ಲಿ 1900 ಓಟ್ ಯಾರು ಕೊಟ್ಟಿರೋದು? ನನಗೆ ಕೊಟ್ಟಿರೋದು.